ಅವರು ನನಗೆ ಸಪೋರ್ಟ್ ಇರೋದು. ನನಗೇನೋ ಕನ್ಫ್ಯೂಸ್ ಇದ್ದರೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ, ಕೇಳ್ತೀನಿ. ತುಂಬ ಕ್ಲಾರಿಟಿ, ಯಾಕಂದರೆ ತರುಣ್ ಸರ್ಗಿದ್ದು ಕ್ಲಾರಿಟಿ ನಾ ಇಂಡಸ್ಟ್ರಿಯಲ್ಲಿ ಬೇರೆಯವ್ರಿಗೆ ನೋಡೋಕ್ಕಾಗಲ್ಲ. ತುಂಬ ಒಂದು ಕ್ಲಾರಿಟಿ, ಅವರು ಒಂದು ಯೋಚನೆ ಮಾಡಿ ಇದು ಹೇಳಿದ್ದಾರೆ ಅಂದರೆ ಅದು ಪಕ್ಕ ಅದು ವರ್ಕ್ ಆಗುತ್ತೆ ಅನ್ನೋದೇ ಒಂದು. ಸೊ ನಿಮ್ಮ ಟ್ಯಾಲೆಂಟ್ ನನ್ನ ಜೊತೆಗಿದ್ದದಕ್ಕೆ ಥ್ಯಾಂಕ್ ಯು ಸರ್. ಈ ಥರದ್ದೊಂದು ಸಿನಿಮಾ ಮಾಡೋಕ್ಕಾಯ್ತು. ಆಮೇಲೆ ಸತೀಶ್ ಸರ್ ನನಗೆ ಯಾವಾಗಲೂ ಅವರು ಕಾಟನ ನೋಡಿದ್ಮೇಲೆ ನನಗೊಂದು ಫೋನ್ ಮಾಡ್ತಾರೆ, ನನ್ನ ಕಂಟೆಂಟ್ ಬಗ್ಗೆ ಹೊಗಳ್ತಾರೆ. ಅಂದರೆ ಒಂದು ಆಫೀಸಿಗೆ ಕರೆದು ಅದು ವಿಶೇಷವಾಗಿ ಮಾತಾಡಿ ಈ ಥರದ್ದು ಮಾಡು ಅಂತ ಹೇಳೋದಿದೆಯಲ್ಲ, ಅದು ತುಂಬ ಖುಷಿ ವಿಚಾರ. ಸತೀಶ್ ಸರ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆ ಮಿಲನ ನಾಗರಾಜ್ ಮತ್ತು ಕೃಷ್ಣ ಅವ್ರಿಗೂ ಥ್ಯಾಂಕ್ ಯು. ಪ್ರೇಮ್ ಸರ್ ನನ್ನ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾದ ಒಬ್ಬ ಹೃದಯವಂತ ಅವರು. ಸೊ ನಾನು ಹೇಳಿದ ತಕ್ಷಣ ನಾನು ನಿಮ್ಮದೇ ಮೂವಿ ನಾನು ಬರ್ತೀನಿ ಅಂತ ಬಂದು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಪ್ರೇಮ್ ಸರ್. ಹಾಗೆ ನಮ್ಮ ಫ್ರೆಂಡ್ ರಂಜಿನಿ ಅವರು ಬಂದಿರೋ ಥ್ಯಾಂಕ್ ಯು. ಇಷ್ಟೇ. ಮತ್ತು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತ ದಾರ ಈ ಸರಿ ಕೊಡ್ತೀನಿ. ಬಟ್ ನೀನೇನು ಇದಕ್ಕೆ ಎಕ್ಸ್ಟ್ರಾ ಮಾತಾಡೋಂಗಿಲ್ಲ, ನಾನು ಬರಿತೀನಿ ಅಂದು ಈ ಥರದೊಂದು ಸಾಂಗ್. ಅಂದರೆ ವಿಜಯ್ ಸರ್ಗೂ ಭಟ್ರಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇದೆ. ಅವ್ರು ಬರೆದ ಕಾಂಬಿನೇಷನ್ ಅವತ್ತು ಹಳೆ ಪಾತ್ರೆಯಿಂದ ಹಿಡಿದು ಇವತ್ತು ನಿಂಗವರೆಗೂ ಒಂದು ಗುಡ್ ಕಾಂಬಿನೇಷನ್ಸ್. ಅಂದರೆ ಅವ್ರು ಅವರು ಇಮ್ಯಾಜಿನ್ ಮಾಡಿ ಒಂದು ಬರೆದ್ರೆ ಆ ಸಾಂಗ್ ಶೋರಾಗಿ ಹಿಟ್ಟಾಗುತ್ತೆ. ಅದು ಅವರು ಹೇಳ್ತಾ ಇರ್ತಾರೆ ಕೂಡ. ಸೊ ಅದು ಸತ್ಯ ಆಗಿದೆ. ಇಷ್ಟೇ ಹೇಳಿ ಇದು ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು. ನಿಂಗವ್ವ ಎಷ್ಟು ಸ್ಪೆಷಲ್ ಅಂತ ರಚಿತಮ್ಮ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಬಂದಿದ್ದಕ್ಕೆ. ಆ್ಯಂಡ್ ತುಂಬ ಹೊತ್ತು ಟೈಮ್ ತೊಗೊಳೋದಕ್ಕೆ ಇಷ್ಟಪಡಲ್ಲ ನಾನು. ಬಂದಿದ್ದಂಥ ಎಲ್ಲ ನನ್ನ ಆತ್ಮೀಯರಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಎಲ್ಲರ ವಿಶಸ್, ನಮ್ಮ ಸಿನಿಮಾಗೆ ನೀವೆಲ್ಲರೂ ಕೊಟ್ಟಂಥ ಸಪೋರ್ಟ್. ಥ್ಯಾಂಕ್ಸ್ ಅಲಾಟ್. ದಿಸ್ ರಿಯಲಿ ಮೀನ್ಸ್ ಅಲಾಟ್ ನನಗೆ, ನನ್ನ ತಂಡದಕ್ಕೆ. ಆ್ಯಂಡ್ ಎಲ್ಲ ಮಾಧ್ಯಮದವ್ರಿಗೆ ತುಂಬ ಥ್ಯಾಂಕ್ಸ್. ಗೊತ್ತು ತುಂಬ ಚಳಿ ಇದೆ, ಚಳಿಲೂ ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಎಲ್ಲರೂ ನಮ್ಮ ಜೊತೆ ಇದ್ದೀರಾ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನನ್ನ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹಾಡನ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಈ ಹಾಡನ್ನ ನಾನು ಶೂಟ್ ಮಾಡ್ತಿರ್ಬೇಕಾದ್ರೆ ನಾನು ಕಾಯ್ತಿದ್ದೆ ಇದು ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಿಂಗವ್ವ ಅಂತ ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನಾನು. ಆ್ಯಂಡ್ ಭೂಷಣ್ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಒಳ್ಳೆ ಕಂಪೋಸಿಷನ್, ತುಂಬ ಚೆನ್ನಾಗಿದೆ ನಿಮ್ಮ ಕೊರಿಯೋಗ್ರಫಿ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಹಿತ್ತಲಕ್ಕ ಕರಿಬೇಡ ಮಾವ, ಆ ಕಂಪೋಸಿಷನ್ ನಂಗೆ ಸಕ್ಕತ್ ಇಷ್ಟ. ಈ ಸಿನಿಮಾದಲ್ಲಿ ಆ ಒಂದು ಅವಕಾಶ ಇರಲಿಲ್ಲ ನಮಗೆ, ಬಟ್ ಈ ಹಾಡನ್ನ ತುಂಬ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್, ಅಜ್ನೀಶ್ ಸರ್, ನಿಮ್ಮ ಹಾಡುಗಳು ನನಗೆ ನಮ್ಮ ಇಂಡಸ್ಟ್ರಿ ಇರುವಂಥ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ ಮೇಲೆ ತುಂಬ ಪ್ರೀತಿ ಆ್ಯಂಡ್ ಅಭಿಮಾನ ಸರ್. ನನಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ, ಪಂಚಪ್ರಾಣ. ನೀವು ಕೊಟ್ಟಂಥ ಎಲ್ಲ ಹಾಡುಗಳು, ಕಾಂತಾರ ಆಗಿರ್ಬೋದು, ನಿಮ್ಮ ಎಲ್ಲ ಆಲ್ಬಮ್ಸ್ ಆಗಿರ್ಬೋದು, ಎಲ್ಲ ಸಿನಿಮಾದು ನನಗೆ ತುಂಬಾ ಇಷ್ಟ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ನಿಂಗವ್ವ ಅದು ನನ್ನ ಮೋಸ್ಟ್ ಫೇವ್ರೆಟ್ ಸರ್. ಅದು ನನ್ನ ಹಾಡು ಅಂತ ಹೇಳ್ತಿಲ್ಲ, ಆ ಟ್ಯೂನೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಭಟ್ರು ಬರೆದಂಥ ಲೈನ್ಸ್ ಏನಿದೆ ವೆರಿ ಕ್ಯಾಚಿ, ತುಂಬ ಈಸಿಯಾಗಿ ಹಾಡುವಂಥ ಒಂದು ಲೈನ್ಸ್ ಅದು. ಆ್ಯಂಡ್ ವಿ ಪಿ ಸರ್ ಗೊತ್ತು ಹೌ ಮಚ್ ಐ ಲೈಕ್ ಹಿಮ್, ಹೌ ಮಚ್ ಐ ಲವ್ ಹಿಮ್ ಅಂತ. ಲವ್ ಯು ಸರ್. ಆ್ಯಂಡ್ ನನ್ನ ವಿ ಪಿ ಸರ್ ಅವರ ಕಾಂಬಿನೇಷನಲ್ಲಿ ಸೀರಿಯಲೇ ಹುಡುಗಿರ, ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಆ ಒಂದು ಹಿಟ್ ಕಾಂಬಿನೇಷನ್ ಅಂತ. ಆ್ಯಂಡ್ ಹಲವಾರು ಸಾಂಗ್ಸ್ ನಿಮ್ಮ ಗಾಯನದಲ್ಲಿ ನನ್ನ ಅಭಿನಯ. ಆ್ಯಂಡ್ ಇದು ಒನ್ ಆಫ್ ದ ಆಲ್ಬಮ್ಸಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಆಗಿ ಲಿಸ್ಟಿಗೆ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅನನ್ಯ ಭಟ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ವಾಯ್ಸ್ ಎಲ್ರಿಗೂ ಗೊತ್ತಿದೆ ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ನೀವು ಟ್ರ್ಯಾಕ್ ಸಿಂಗರ್ನ ವೇದಿಕೆ ಮೇಲೆ ಕರೆಸಿದ್ರಂತೆ, ಅಲ್ಲ, ನೀವು ಯು ಆರ್ ಅ ಸಿಂಗರ್, ಅದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಯ್ಸ್ ಕೂಡ ತುಂಬ ಜೊತೆ, ನಿಮ್ಮ ವಾಯ್ಸಿಂದ ನಾವು ಆ ಸಾಂಗ್ನ ನಮ್ಮ ಕೊರಿಯೋಗ್ರಫಿ ಟೈಮಲ್ಲಿ ನಾವು ಶೂಟ್ ಮಾಡಿರೋದು. ಆ್ಯಂಡ್ ನಿಮ್ಮ ವಾಯ್ಸ್ಗೆ ನಾನು ನನ್ನ ಒಂದು ಲಿಪ್ ಸಿಂಕ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆವರ್ ಸೇ ದ್ಯಾಟ್. ಓಕೆ, ಎಲ್ಲ ಅದಾದ್ಮೇಲೆ ಇನ್ನು ಸ್ವಾಮಿ ನೀವು ವೇದಿಕೆ ಮೇಲೆ ಬರಲೇಬೇಕು. ಗುಬ್ಬಚ್ಚಿದರ ಕೂರೋದಲ್ಲ ಅಲ್ಲಿ, ನಮಗೂ ಚಳಿ ಆಗ್ತಿದೆ. ಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ ಮತ್ತು ಜಡೇಶ್ ಸರ್, ಇವರಿಬ್ರು ಆ ಒಂದು ಕಾಂಬಿನೇಷನ್, ನಾವು ಇವತ್ತೆಲ್ಲ ಜೋಡಿಯನ್ನ ನಾವು ಇನ್ವೈಟ್ ಮಾಡಿದ್ವಿ. ಇವರೇ ಒಂದು ದೊಡ್ಡ ಜೋಡಿ ನಮ್ಮ ಸಿನಿಮಾದಲ್ಲಿ. ಇವ್ರ ಮಾತು, ಅವರ ತಾಳ್ಮೆ, ಇಲ್ಲ ಅವ್ರ ಕೂಗಾಟ, ಇವ್ರ ತಾಳ್ಮೆ ನೋಡಿ ಒಂಥರ ಮಜಾ ಇತ್ತು ಇವರಿಬ್ಬರು ಕಾಂಬಿನೇಷನ್. ಸ್ವಾಮಿ ಸರ್ ಅವರ ಒಂದು ಸಿನಿಮಾಟೋಗ್ರಫಿ, ನನಗೆ ಸೀತಾರಾಮ ಕಲ್ಯಾಣದಲ್ಲಿ ಕೆಲಸ ಮಾಡಿರೋದು, ನಾನು ಒಳ್ಳೆ ಫ್ರೆಂಡ್. ಥ್ಯಾಂಕ್ ಯು ಸ್ವಾಮಿ, ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಕ್ಕೆ ನಮ್ಮನ್ನ.
ಅದ್ಭುತವಾಗಿ ಕಾಣಿಸ್ತಿದ್ದೀವಿ ನಾವು ಫ್ರೇಮಲ್ಲಿ, ಹಾಡಿನಲ್ಲಿ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ತುಂಬ ಥ್ಯಾಂಕ್ಸ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಒಂದು ನಿರ್ಮಾಣದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಕೆಲಸ ಮಾಡಿದ್ದೀವಿ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಹೇಳಿರೋ ಹಾಗೆ ತಲೆ ಕೆಡ್ಸ್ಕೋಬೇಡಿ ಸರ್, ಸಿನಿಮಾ ಚೆನ್ನಾಗಿದೆ ಅಷ್ಟೇ. ಈ ವೆದರ್ ಎಷ್ಟು ತಣ್ಣಗಿದೆಯೋ ಹಾಗೆ ತಣ್ಣಗಿರಿ ಇವಾಗ ಇನ್ನು ಮೇಲೆ, ಅರ್ಥ ಆಯ್ತಾ? ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರಾಚಯ್ಯ ತುಂಬ ಥ್ಯಾಂಕ್ಸ್. ನಮ್ಮಿಬ್ಬರ ಸಿನಿಮಾ ಜಾನಿ ಎಸ್ ಪಾಪ, ಅಜ್ನೀಶ್ ಸರ್ ಅವರ ಮ್ಯೂಸಿಕ್ ಅದು. ಆ್ಯಂಡ್ ಕಲರ್ ಕೂಡ ವಿ ಪಿ ಸರ್ರೇ ಹಾಡಿರೋದು. ಸಿ ಓಡ ಕಾಂಬಿನೇಷನ್ ಅಲ್ವಾ ಇದು. ಆ್ಯಂಡ್ ನಿಂಗವ ಸಾಂಗ್ ಶೂಟ್ ಮಾಡಬೇಕಾದ್ರೆ ವಿಜಯ್ ಸರ್ ಅವರ ಒಂದು ಆ ಪೋಲಿತನ, ತುಂಟತನ ಎಲ್ಲ ಕಾಣಿಸುತ್ತೆ ಅದು. ಆ್ಯಂಡ್ ನಾವಿಬ್ರು ಏನೋ ಆ್ಯಕ್ಟ್ ಮಾಡ್ತಿದ್ದೀವಿ ಅಂತ ಅನಿಸ್ತಿಲ್ಲ, ವಿ ವರ್ ಲಿಟ್ರಲಿ ಲಿವಿಂಗ್ ದ ಕ್ಯಾರೆಕ್ಟರ್, ನಾನು ಮತ್ತು ವಿಜಯ್ ಸರ್. ಫಸ್ಟ್ ಇನಿಷಿಯಲಿ ಅದು ಸ್ವಲ್ಪ ಹೆಂಗೆ ಮಾಡ್ಬೋದು ಅಂತ ಇಬ್ಬರು ಪ್ಲ್ಯಾನ್ ಮಾಡ್ತಿದ್ವಿ. ಆಮೇಲೆ ಭೂಷಣ್ ಮಾಸ್ತರ್ ನಾವು ಇಷ್ಟು ಜನ ಸೇರಿಕೊಂಡು 5 ಜನನು ಎಷ್ಟು ಚೆನ್ನಾಗಿ ನಮ್ಗೆ ಆ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು ಅಂದರೆ, ಇಡೀ ಸಿನಿಮಾದಲ್ಲಿ ನಾವು ಟ್ರಾವೆಲ್ ಮಾಡಿದ್ರು ಈ ಹಾಡಲ್ಲಿ ಇರೋಂಥ ಕೆಮಿಸ್ಟ್ರಿ ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಎಷ್ಟು ಇಷ್ಟ ಆಯ್ತು ನಿಮಗೆ ಹಾಡು? ಸ್ಪೀಕ್, ಚಳಿ ಆಗ್ತಿದೆ. ಹಿಂಗೆ ಹೇಳೋಕ್ಕಾಗತ್ತಪ್ಪ ಅಂದರೆ ಇವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅಂದರೆ ಲೈಕ್ ಎಷ್ಟು ಇಷ್ಟ ಅಂದರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದೇ ಖುಷಿಲಿ ಕೂತಿದ್ದೀನಿ, ಎಲ್ಲರ ಬಗ್ಗೆನೂ ಮಾತಾಡಬೇಕು, ನಂದು ಅವಕಾಶ ಬರಲಿ ಅಂತ. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಹೆಂಗನ್ಸ್ತು ಸಾಂಗ? ಹೀಗೆ ಹೀಗೆ ಥ್ರೂ ಔಟ್ ದ ಫಿಲಮ್ ನಾವು ಕೆಲಸ ಮಾಡಿರೋದು. ಈ ಒಂದು ಸಲಿಗೆ ನನಗೆ ಅವರ ಒಂದು ಸಿನಿಮಾ ಪ್ರೊಡಕ್ಷನಲ್ಲಿ ನಾನು ಕೆಲಸ ಮಾಡಿದ್ದೆ, ಜಾನಿ ಇದು ಅವರ ಆ ಸಿನಿಮಾ ವಿಜಯ್ ಸರ್ ನಿರ್ಮಾಣ ಮಾಡಿರೋದು. ಸೊ ಆ ಸಿನಿಮಾದಲ್ಲಿ ಕೆಲಸ ಮಾಡಿದಾಗ ಇರುವಂಥ ಒಂದು ಬಾಂಡಿಂಗ್, ಆ ಒಂದು ಫ್ರೆಂಡ್ಶಿಪ್ ಈ ಸಿನಿಮಾದಲ್ಲಿ ಹಾಗೆ ಕಂಟಿನ್ಯೂ ಆಯಿತು. ಇನ್ಫ್ಯಾಕ್ಟ್ ಅವರು ತುಂಬ ಟೆನ್ಷನ್ ಆಗಿಬಿಟ್ಟಿದ್ರು, ಹೆಂಗೆ ಮಾಡ್ತಾರೆ ರಚಿತಾ ಈ ಪಾತ್ರನ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಸ್ಟಾರ್ಟಿಂಗ್ ಶೂಟಿಂಗ್ ಟೈಮಲ್ಲಿ ಈ ಸಾಂಗ್ ಹೆಂಗೆ ಮಾಡ್ಬೋದು, ಹೆಂಗೆ ಮಾಡ್ತಾರೆ ಹೆಂಗೆ ಮಾಡೋಣ ಅಂತ ಪ್ರಶ್ನೆ ಇದ್ದಿದ್ದು, ಕ್ವೆಶ್ಚನ್ ಮಾರ್ಕ್. ಫೈನಲಿ 5 ಜನನು ಸೇರಿ ಅದು ಮ್ಯಾಜಿಕ್ ಆಯಿತೋ ಏನಾಯಿತೋ ಗೊತ್ತಿಲ್ಲ, ಅದ್ರ ಜೊತೆಗೆ ಮ್ಯಾಜಿಕ್ 5 ಜನ ಜೊತೆಯಲ್ಲಿ ಇವ್ರು 3 ಜನ ಕೊಟ್ಟಂಥ ಒಂದು ಬ್ಯೂಟಿಫುಲ್ ಸಾಂಗ್, ನಾವು 5 ಜನ ಸೇರಿ ಅದನ್ನು ತುಂಬ ಚೆನ್ನಾಗಿ ನಮ್ಮ ಕೈಲಾದಷ್ಟು ಅದನ್ನು ನಾವು ಪ್ರೆಸೆಂಟ್ ಮಾಡಿದ್ವಿ. ಐ ಹೋಪ್ ಈ ಹಾಡು ರಿಲೀಸ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿನಗೆ ಅನ್ನಿಸ್ತಪ್ಪ ಸಾಂಗ್? ನಂಗೆ ತುಂಬ ಇಷ್ಟ ಆಯಿತು, ತುಂಬ ಮುದ್ದಾಗಿದೆ. ಈ ಹಾಡು ಎಲ್ಲ ಕಪಲ್ಸ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much, ma'am. Thank you so much. Over to you, Vijay sir. ತುಂಬ ಕಡಿಮೆ ಮಾತಾಡಿ ಜಲ್ದಿ ಮುಗಿಸೋಕ್ಕೆ ಪ್ರಯತ್ನ ಪಡ್ತೀನಿ. ತುಂಬ ಮೊದಲೇ ಬಂದು ಕಾದಂಥ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಕೇಳ್ಕೊತೀವಿ. ತುಂಬ ಹೊತ್ತು ಕಾದಿದ್ದೀರಾ, ದಯಮಾಡಿ ಕ್ಷಮೆ ಇರಲಿ. ಈ ನಾವೆಲ್ಲ ಯಾವಾಗ ಚಿಕ್ಕ ಮಕ್ಕಳಾಗಿ ಹೋಗ್ತೀವಿ ಅಂದರೆ ನಮಗೆ ನೀವೆಲ್ಲ ಕೂತಾಗ ಇದಕ್ಕೆ ಜೀವ ಕೊಟ್ಟಂಥ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಸಿಂಗರ್ಸ್ ಆಗ್ಬೋದು, ಪ್ರಕಾಶ್ ಸರ್, ಅದನ್ನೆಲ್ಲ ನಾವು ಮಾಡ್ತೀವಿ, ಎಲ್ಲ ಎಂಜಾಯ್ ಮಾಡಿದಾಗ ಸಾಂಗ್ ಹಿಟ್ಟಾಯಿತು ಅನ್ನೋ ಒಂದು ಖುಷಿ ಆದಾಗ ನಾವು ಈ ಥರ ಸ್ಟೇಜ್ ಮೇಲೆ ಬಂದಾಗ ಸಣ್ಣ ಮಕ್ಕಳ ಥರ ಹೋಗ್ತೀವಿ. ಏನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂದರೆ ದಟ್ ಈಸ್ ವಾಟ್ ಕಾಲ್ಡ್ ಸಕ್ಸಸ್ ಅನ್ಕೋತೀನಿ. ಅಂದರೆ ಅದೇ ದೇವರ ಆಶೀರ್ವಾದ ಯಾವತ್ತೂ. ಅದು ನಮ್ಮನ್ನು ಚಿಕ್ಕ ಮಕ್ಕಳು ಮಾಡುತ್ತೆ. ಅಂದರೆ ಮಾತು ಕಡಿಮೆ ಅನ್ಸುತ್ತೆ, ಮಾಡಿಬಿಡುತ್ತೆ ಖುಷಿಗೆ. ಸ್ಪೆಷಲಿ ಮನುಷ್ಯ ಖುಷಿ ದುಃಖ ಆದಾಗ ಮಾತು ಕಡಿಮೆ ಮಾಡ್ತಾನಲ್ಲ, ಹಂಗೆ ಈ ಖುಷಿನ ನಾನು ಕಡಿಮೆ ಆದೆ. ಅಂದರೆ ನಿಮ್ಮೆಲ್ಲರ ಮುಂದೆ ನಾನು ತುಂಬ ಪುಟ್ಟವನಾಗೋಗಿದ್ದೀನಿ ಈ ವಿಷಯದಲ್ಲಿ. ಗ್ರೇಟ್ ಥ್ಯಾಂಕ್ಸ್ ಟು ಅಜನೀಶ್, ಬಾಬಿ ಮೇಡಮ್, ಲೈಕ್ ಆ್ಯಂಡ್ ಹ್ಯಾಟ್ಸ್ ಆಫ್ ನಿಮಗೆ. ಮತ್ತು ಆ ಟ್ರ್ಯಾಕ್ ಸಿಂಗರ್ ಅಂತ ಅನ್ಬೇಡಮ್ಮ. ಇವು ಹಾಡಿದ್ದೀರಾ, ಅದು ನಾವು ಡ್ಯಾನ್ಸ್ ಮಾಡಿದ್ದೀವಿ, ನಾನು ಎಂಜಾಯ್ ಮಾಡಿದ್ದೀನಿ, ಹೇಳು ಮಾವ ಅನ್ನೋದೆಲ್ಲನೂ. ಅದಕ್ಕಿಂತ ಇನ್ನೇನಮ್ಮ. ಅದು ಬಿಟ್ಟು ದಯವಿಟ್ಟು ಕ್ಷಮಿಸಪ್ಪ ಭೂಷಣ್ ಮಾಸ್ಟರ್, ನಿನ್ನ ಹೆಸರಿಲ್ಲ ಅಂತ ತಾನು ಕೇಳಿದ್ದಕ್ಕೆ ದಯಮಾಡಿ ಕ್ಷಮೆ ಇರಲಿ.
ಯಾರದು ಟೀಮ್ ನೋಡಿ ದಯವಿಟ್ಟು ಅವ್ರ ಹೆಸರನ್ನ ಅಪ್ಡೇಟ್ ಮಾಡಿ. ಸಾರಿಮ್ಮ ಸಾರಿ. ನಾನು ಭೂಷಣ್ ಅವಾಗಿನ್ನ ಮಾಸ್ಟರ್ ಆಗಿರಲಿಲ್ಲ. ನಾನು ಫಸ್ಟು ನಮ್ಮ ಜಡೇಶ್ ಕೇಳಿದೆ, ನಂಗೆ ಯಾರೋ ಭೂಷಣ್ ಅಂತೆ ತುಂಬ ದೊಡ್ಡ ಮಾಸ್ಟ್ರು, ನಾನು ನೋಡಿದ್ದೀನಿ ಪ್ರಭುದೇವ ಸಾರ್ ಜೊತೆ ಎಲ್ಲ ಮಾಡೋರೆ, ನಾನು ಮಾಡಲ್ಲಪ್ಪ ಅಂತ. ಜಡೇಶ್ ಸರ್ ಇಲ್ಲ ನೀವು ಮಾಡಿ, ಜಡೇಶ್ ಬಿಡಲ್ಲ ವ್ಯಾಪಾರ ಕಡಿಮೆನೇ ಮಾಡಲ್ಲ. ಆಮೇಲೆ ನೋಡ್ತೀನಿ ನಾನು ಒಟ್ಟಿಗೆ ಎಲ್ಲ ಒಂದು ಸಿನಿಮಾಲಿ ಒಟ್ಟಿಗೆ ಮಾಡಿದ್ದೀನಿ, ಇನ್ನೂ ಅವಾಗ ಮಾಸ್ಟರ್ ಆಗಿರಲಿಲ್ಲ. ಅವಾಗ ಇನ್ನೂ ಒಂದು ಸ್ವಲ್ಪ ನನಗೆ ಜಾಸ್ತಿ ಖುಷಿ ಆಯ್ತು. ಯಾಕೆಂದರೆ ನಮಗೆ ಡ್ಯಾನ್ಸ್ ಬರಲ್ಲ, ಏನಿದ್ರು ಅಭಿನಯ ಮಾಡೋದು ಹಿಂಗೆ ಅನ್ನೋದೇ ಮಾಡಬೇಕು. ಸುತ್ತಮುತ್ತನ ಹಿಂಗೆ ಅನ್ಬಿಡ್ತೀವಿ ಅಷ್ಟೇ. ಆಮೇಲೆ ತುಂಬ ಖುಷಿ ಆಯ್ತಮ್ಮ. ನಾನು ನಿಜವಾಗ್ಲೂ ನೀವೆಲ್ಲರೂ ಈ ಸಾಂಗ್ನ ಎಂಜಾಯ್ ಮಾಡೋದಕ್ಕೆ ನನಗೇನು ಮಾತು ಬರ್ತಿಲ್ಲ. ನಮಗೆ ಸರ್ ಮೊದಲು ಅವಾಗೆಲ್ಲ SP ಸಾರು PB ಸಾರು ಅಂತ ಕೇಳ್ತಾ ಇದ್ವಿ. ಹಾನೆಸ್ಟಿ ಸ್ಪೀಕಿಂಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ನಮ್ಮ ಕನ್ನಡದಲ್ಲಿ ಇವತ್ತು ನೀವು ನಮ್ಗೆ ಯಾವಾಗಲೂ ಕೇಳಂಗೆ ಮಾಡ್ತೀರಾ ಸಾಂಗ್, ಮನಸ್ಸಿಗೆ ಮುಟ್ಟಿಸ್ತೀರಾ ಸರ್. ನಿಜವಾಗ್ಲೂ ನಮಗೊಂದು ದೊಡ್ಡ ಕೊಡುಗೆ ಅಂದರೆ ಅದನ್ನು ತಾವು ಸರ್. ನನಗೆ ಯಾವಾಗಲೂ ನಿಮ್ಮ ವಾಯ್ಸ್ ಆ ದೇವರು ನಿಜವಾಗ್ಲೂ ಇನ್ನೂ 100 ವರ್ಷ ಹಂಗೆ ಇರಲಿ ಸರ್. ಅದನ್ನು ನಾವು ಕೇಳ್ಕೊತೀವಿ ಸರ್ ಯಾವಾಗಲೂ. ಯಾಕಂದರೆ ನೀವು ನಿಜವಾದ್ದು ನನ್ನ ಜೀವ ತುಂಬೋರು. ಸೊ ಭಟ್ರೆ, ನಾನು ಯಾವತ್ತೂ ಅವ್ರನ್ನ ಭಟ್ರೆ ಅನ್ನಲ್ಲ, ಗೌರವ ಇಟ್ಕೋತೀನಿ ಸಾರ್ ಪ್ರೀತಿಯಿಂದ. ಹಂಗಾಗಿ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈ ಸಾಲುಗಳಲ್ಲಿ ಗೊತ್ತಾಗತ್ತೆ. ನಾನು ಅವರು ಮಾತಾಡೋದು ಕಡಿಮೆ, ತುಂಬ ದಿವಸ ಆದಮೇಲೆ ಮಾತಾಡ್ತೀವಿ, ತಿಂಗಳನ್ಗಟ್ಲೆ ಆದಮೇಲೆ ಮಾತಾಡ್ತೀವಿ. ಬಹುಶಃ ನಾವು ಇದನ್ನು ನಾವು ಒಂದು ವರ್ಷ 2 ವರ್ಷ ಆಗಿತ್ತು ನಾವಿಬ್ಬರು ಸುಮ್ಮನೆ ಹಲೋ ಚೆನ್ನಾಗಿದ್ದೀವಿ ಅಂತ ಮಾತಾಡಿದ್ವಿ. ಮತ್ತೆ ಸಾಂಗ್ಗೆ ಸೇರಿದ್ದು. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಎಲ್ಲ ಹಿಟ್ ಸಾಂಗ್ಗಳಲ್ಲಿ 90% ನಿಮ್ಮದೇನೆ, ನಿಮ್ಮನ್ನು ಬೀಟ್ ಮಾಡೋಕ್ಕಾಗಲ್ಲ ಯಾರು. ಮತ್ತು ತರುಣ್ ಮನೆಯವರು, ಪ್ರೇಮ್ ಮನೆಯವರು, ಡಾರ್ಲಿಂಗ್ ಕೃಷ್ಣ ಮತ್ತು ಅವ್ರ ಮನೆಯವರು, ಮತ್ತು ನಮ್ಮ ಸತೀಶ್ ಹೀಗೆಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ. ತುಂಬ ಥ್ಯಾಂಕ್ಸ್. ಅಷ್ಟು ದೊಡ್ಡ ಮನಸ್ಸು ಮಾಡಿ ತಮ್ಮ ಈ ಬಿಡುವಿನ ಸಮಯ ನಮ್ಮಲ್ಲಿ ಬಂದು ನಿಂತ್ಕೊಂಡು ಎಂಜಾಯ್ ಮಾಡಿದ್ದಕ್ಕೆ. ಜೊತೆಯಲ್ಲಿ ಇನ್ನೇನಪ್ಪ ಹೇಳೋದು, ನನ್ನ ಖುಷಿ ದೇವರನ್ನೇ ನಮ್ಮ ತಾಯಿನ ಇನ್ನೂ ಮಾತಾಡೋಕ್ಕೆ ಬರ್ತಿಲ್ಲ ಸರ್, ಅಷ್ಟು ಖುಷಿ ಪಟ್ಕೊಂಡಿದ್ದೀನಿ ನಾನು. ಅಂದರೆ ಈಗ ಜನರಲಿ ಹೌದು, ಇವಾಗ ಆ ಗೆಟಪ್ ಆಗ್ತಾಗಲೇ ನಮಗೊಂದು ಭಯ ಇರುತ್ತೆ. ನಾನು ಏನು ಅನ್ಸ್ಕೋತೀನೋ ಗೊತ್ತಿಲ್ಲ, ಹೊರಗಡೆ ಏನಂತಾರೆ ಗೊತ್ತಿಲ್ಲ ಅನ್ನೋದು, ಅದರದ್ದು ಸೂಕ್ಷ್ಮತೆ ಗೊತ್ತಾಯ್ತು ಇವತ್ತು. ವರ್ಕ್ ಆಗುತ್ತೆ ಅದು ಅಂತಂದರೆ ಅಲ್ಲಿ ಏಜ್ ಕೌಂಟ್ ಆಗದಿರ, ಗೆಟಪ್ ಕೌಂಟ್ ಆಗದಿರ ಪರ್ಫಾರ್ಮೆನ್ಸು ಕೌಂಟ್ ಆಯಿತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ, ಒಬ್ರು ಗೆಟಪ್ ತುಂಬ ಚೆನ್ನಾಗಿದೆ ಅಂತ ಇದ್ದಾರೆ. ಇದು ಈ ಪರೀಕ್ಷೆ ಬರೆದಂಥ ಒಂದು ಭಯ ಇರುತ್ತಲ್ಲ, ಆ ಭಯದಲ್ಲೇ ಒದ್ದಾಡ್ತಾ ಇರ್ತೀವಿ ಯಾವಾಗಲೂ. ಹೀಗೆ ಅದು ನನಗೆ ತುಂಬ ಒಬ್ಬ ಒಬೀಡಿಯಂಟ್ ಸ್ಟೂಡೆಂಟ್ ಥರ ಮಾಡಿದೆ ಇವತ್ತು ಈ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದು ಆಲ್ರೆಡಿ ಪ್ರೂವ್ ಆಗಿದೆ. ಆ್ಯಸ್ ಇಟ್ ಈಸ್ ಪ್ರೊಡ್ಯೂಸರ್ ಸರ್ ಬಗ್ಗೆ ನಾನು ಜಲ್ದಿ ಮಾತು ಮುಗಿಸ್ತೀನಿ ಸರ್. ತಮ್ಮ ಬಗ್ಗೆ ನೀವು ತಾವು ಬಂದು ಸ್ಟೇಜ್ ಮೇಲೆ ಮಾತಾಡಿದಾಗ ತಮ್ಮ ಇಬ್ಬರು ಸ್ನೇಹಿತರು ಜ್ಞಾಪಿಸ್ಕೋತಾ ಇದ್ರಿ. ಇಲ್ಲಿ ಅವ್ರ ಹೆಸರೇನೋ ಹೇಳಿದ್ರಿ, ಮತ್ತಿನ್ನೊಬ್ಬರು ಅಶೋಕಣ್ಣ ಮತ್ತು ಗಿರಿ ಅವರು. ದಯವಿಟ್ಟು ಎಲ್ಲಿದ್ರು ಅವ್ರು ನಿಮ್ಮನ್ನು ನೆನೆಸ್ಕೋತಿದ್ರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತು ಒಬ್ಬರು ಪ್ರೊಡ್ಯೂಸರ್ ಒಂದು ಸಿನಿಮಾ ಮಾಡಬೇಕು ಅಂದರೆ ತುಂಬ ಚಾಲೆಂಜ್